ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಯಾರು ನೀನು ಹೇಳು. ಕವಿತಾ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಆಗಿರುತ್ತೆ. ಏನ್ ಸ್ಪೆಷಲ್ ಅಂದ್ರೆ ನಾನು ಫುಡ್ ಈಟಿಂಗ್ ಚಾಲೆಂಜ್ ನ ತಗೊಳ್ತಾ ಇದ್ದೀನಿ. ಅದ್ ಯಾವ ತರ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಆದಂತ ಅಮ್ಮು ಹೆಸರನ್ನ ಲೆಟರ್ ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಫುಡ್ ಈಟಿಂಗ್ ಚಾಲೆಂಜ್ ನ ತಗೊಳ್ತಾ ಇದ್ದೀನಿ. ಅಮ್ಮು ಅನ್ನೋ ಒಂದು ನೇಮ್ಗೆ 4 ಲೆಟರ್ ಬರುತ್ತೆ, AMMU ಅಂತ ಹೇಳಿ. ಸೊ A ಮತ್ತೆ MMU ಅಲ್ಲಿ ನಾನು ಯಾವ್ದೆಲ್ಲ ಫುಡ್ ಅನ್ನ ತಿಂತೀನಿ ಇವತ್ತು ಚಾಲೆಂಜಿಂಗ್ ಆಗಿ ಅಂತ ಹೇಳಿ ನಾನು ನಿಮ್ ಮುಂದಿಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಡೆಡಿಕೇಟ್ ಫಾರ್ ಯು ಅಮ್ಮು, ಎವ್ರಿ ಟೈಮ್ ಯು ಆರ್ ಮೈ ಹಾರ್ಟ್. ಸೊ ಯಾವಾಗ್ಲೂ ನೀನು ನನ್ನ ಜೊತೆ ಇರು. ನಿನ್ನ ಸ್ನೇಹಕ್ಕೆ ನಿನ್ ಫ್ರೆಂಡ್ ಅನ್ನೋದಕ್ಕಿಂತ ನನಗೆ ತಂಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ನನ್ನ ಲೈಫ್ ಟೈಮ್ ನನ್ನ ಚಾನಲ್ ಅಲ್ಲಿ ಮೆಮೊರೇಬಲ್ ಆಗಿರ್ಲಿ ಅಂತ ಹೇಳಿ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ಇವತ್ತಿನ ನನ್ನ ಫ್ರೆಂಡ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋಂಥ ಫುಡ್ ಈಟಿಂಗ್ ಚಾಲೆಂಜ್ ಅನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಈಗ ಎ ಇಂದ ನಾನು ಏನ್ ಫುಡ್ ಚಾಲೆಂಜ್ ಅನ್ನ ತಗೊಂಡಿದ್ದೀನಿ ಅಂದ್ರೆ A ಫಾರ್ ಆಪಲ್ ತಗೊಳ್ತಾರೆ. ಬಟ್ ನನಗೆ ಫ್ರೂಟ್ ತಿನ್ನಕ್ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಆಪಲ್ ಜ್ಯೂಸ್ ಅನ್ನ A ಲೆಟರ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಅದನ್ನ ಕುಡಿತೀನಿ, ನೋಡೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು, ನನಗೆ ಆಪಲ್ ತಿನ್ನಕ್ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಆಪಲ್ ಜ್ಯೂಸ್ ನ ಮಾಡಿದ್ದೀನಿ. ಫಸ್ಟ್ ಲೆಟರ್ A, ಅಮ್ಮು ಅನ್ನೋ ನೇಮ್ ಅಲ್ಲಿ ಫಸ್ಟ್ ಲೆಟರ್ A ಬರುತ್ತೆ. ಹಾಗಾಗಿ ನಾನು ಆಪಲ್ ಜ್ಯೂಸ್ ಅನ್ನ ಚಾಲೆಂಜ್ ಆಗಿ ಇವಾಗ ಕುಡಿತಾ ಇದ್ದೀನಿ. ಅಮ್ಮು A. A ಲೆಟರ್ ಅನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಮ್ಗೆ ಏನ್ ಫುಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. M ಫಾರ್ ಮಂಚ್ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಸೊ ಈಗ ನಾನು ಮಂಚ್ ಚಾಕ್ಲೇಟ್ ಅನ್ನ ತಿಂತೀನಿ. ಅಮೂಲ್ ಲೆಟರ್ ನ ಸೆಕೆಂಡ್ ಲೆಟರ್ ಎಮ್ಗೆ ನಾನು ಮಂಚನ್ನ ತಿಂತಾ ಇದ್ದೀನಿ. मजा आया और मैं ये जो मजा है ನನ್ನ ಫೇವರೇಟ್ ಚಾಕ್ಲೇಟ್ ಇದು ಮಂಚ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಎಮ್ ಲೆಟರ್ಗೆ ಮಂಚನ್ನ ಫಿನಿಶ್ ಮಾಡಿದೆ. ಅಗೇನ್ ಮತ್ತೆ ಎಮ್ ಲೆಟರ್ ಬರುತ್ತೆ. ಏನು ನಾನು ತಗೊಂಡಿದ್ದೀನಿ ಅಂತ ಹೇಳಿ ಈಗ ನೋಡೋಣ. ನೆಕ್ಸ್ಟ್ ಎಮ್ ಲೆಟರ್ಗೆ, ಇನ್ನೊಂದು ಎಮ್ ಲೆಟರ್ಗೆ ನಾನು ಮ್ಯಾಂಗೋ ಸ್ಲೈಸ್ ತಗೊಂಡಿದ್ದೀನಿ. ದಿಸ್ ಆಲ್ಸೋ ಮೈ ಫೇವರೇಟ್. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನ್ಗೆ ಪ್ರೀತಿ ಇರಬೇಕು, ಬರೋನ್ಗೆ ಹಸಿವು ಇರಬೇಕು. ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನಗೆ ಹಸಿವಿಲ್ಲ. ಸೊ ಮಸಾಲ ವಡ ತಿನ್ನೋಣ ಅನ್ಕೊಂಡೆ, ಬಟ್ ಮಸಾಲ ವಡ ಮಾಡಕ್ ಟೈಮ್ ಇರ್ಲಿಲ್ಲ. ಹಾಗಾಗಿ ನಾನು ಮ್ಯಾಂಗೋ ಸ್ಲೈಸ್ ಅನ್ನ ಇನ್ನೊಂದು ಎಮ್ ಲೆಟರ್ಗೆ ತಗೊಂಡಿದ್ದೀನಿ. ಇದಾದ್ರೆ 3ನೇ ಲೆಟರ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಮ್ಯಾಂಗೋ ಸ್ಲೈಸ್ ನ ಕುಡಿತಾ ಇದ್ದೀನಿ. ಅಮ್ಮು ಹೆಸರಲ್ಲಿ ನಾನು ತಿಂತಾ ಇದ್ದೀನಿ, ಅದೇ ಸ್ಪೆಷಲ್.
ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಆಲ್ಸೋ ಕಂಪ್ಲೀಟೆಡ್. ಈಗ 4th ಲೆಟರ್ಗೆ ನಾನೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಸೊ ಕಾಣಿಸ್ತಾ ಇರ್ಬೋದು, ಯು ಲೆಟರ್ಗೆ ನಾನು ಉತ್ತಪ್ಪಂ ಮಾಡ್ಕೊಂಡಿದ್ದೀನಿ. ಸೊ ಉತ್ತಪ್ಪಂ ಅಂಡ್ ಪನ್ನೀರ್ ಗ್ರೇವಿ ಇದೆ ಜೊತೆಗೆ. ಸೊ ಈಗ ಲಾಸ್ಟ್ ಉತ್ತಪ್ಪಂ ತಿನ್ನೋ ಸಮಯ, ಅಲ್ಲಿಗೆ ಅಮೂಲ್ ಲೆಟರ್ ಕಂಪ್ಲೀಟ್ ಆಗುತ್ತೆ. ಫೈನಲಿ ಯು ಲೆಟರ್ ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಸೊ ಅಮ್ಮು ಅನ್ನೋ ಹೆಸರಲ್ಲಿ 4 ಲೆಟರ್ ಬಂದಿತ್ತು. 4 ಲೆಟರ್ಗೆ ನಾನು ಈ ತರ ಫುಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ 4 ಕಂಪ್ಲೀಟ್ ಮಾಡಿದೀನಿ. ಫೈನಲಿ ಅಮ್ಮು ಡೆಡಿಕೇಟ್ ಫಾರ್ ಯು ದಿಸ್ ವಿಡಿಯೋ. ಸೊ ನಿನ್ನ ಸ್ನೇಹ ಮತ್ತೆ ನಮ್ಮ ರಿಲೇಶನ್ಶಿಪ್ ಇನ್ನೂ ಗಟ್ಟಿ ಆಗ್ಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು. ನೋಡೋದ್ರಲ್ಲ, ಅಮ್ಮು ನೇಮ್ ಲೆಟರ್ ಫುಡ್ ನ ನಾನು ಇವತ್ತು ಚಾಲೆಂಜ್ ಆಗಿ ತಗೊಂಡು ತಿಂದಿದ್ದೀನಿ. ಸೊ ಖಂಡಿತ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಯಾರ ಹೆಸರು ಒಂದು ಫುಡ್ ಚಾಲೆಂಜ್ ಅನ್ನ ಮಾಡ್ಬೇಕಂತ ಹೇಳಿ ಕಮೆಂಟ್ ಹಾಕಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಹೊಸ ವಿಡಿಯೋ ಅಲ್ಲಿ.